IDFC ಫಸ್ಟ್ ಬ್ಯಾಂಕ್ದಾಗ 590 ಕೋಟಿದ ಫ್ರಾಡ್ ಆಗೈತಂತ ಸುದ್ದಿ ಬಂತ. ಹತ್ತಿರದನ ಡೈರೆಕ್ಟ್ ಪೆಕ್ಟ್ IDFC ಫಸ್ಟ್ ಬ್ಯಾಂಕ್ದ ಶೇರ್ ಮ್ಯಾಗನು ಕಾಣಿತ ಇವತ್ತು ಶೇರ್ 16% ಹೆಚ್ಚು ಬಿದ್ದೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಅದ ಫ್ರಾಡ್ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು. ಏನ್ ಫ್ರಾಡ್ ಐತಿ, ಇದರಿಂದ ಕಂಪ್ನಿಗ ಲಾಂಗ್ ಟರ್ಮ್ ನಾಗ ಪೆಟ್ ಬೀಳ್ತೈತೋ ಇಲ್ಲೋ ಅಂತ ಎಲ್ಲಾ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದು ನೋಡ್ರಿ. ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, IDFC ಫಸ್ಟ್ ಬ್ಯಾಂಕ್ದ ಚಂಡೀಗಢ ಶಾಖೆದಾಗ ಈ ಫ್ರಾಡ್ ಹೊರಗೆ ಬಂದೈತಿ. IDFC ಫಸ್ಟ್ ಬ್ಯಾಂಕ್ದ ಚಂಡೀಗಢ ಶಾಖೆನ್ಯಾಗ ಹರಿಯಾಣ ಗೌರ್ಮೆಂಟ್ ಇದ ಅಥವಾ ಹರಿಯಾಣ ಸ್ಟೇಟ್ ಗೌರ್ಮೆಂಟ್ ಇದ 590 ಕೋಟಿ ವೀಕ್ಷಕರೇ ಅವ್ರದ ಬ್ಯಾಂಕ್ ಅಕೌಂಟ್ನಾಗ ಇತ್ತ. ಚಂಡೀಗಢ ಶಾಖೆದ ಬ್ಯಾಂಕ್ ಅಕೌಂಟ್ನಾಗ ಅದ್ರಾಗ ಹರಿಯಾಣ ಗೌರ್ಮೆಂಟ್ ಏನ್ ಮಾಡಿತ್ತಂತಂದ್ರ, ಇದೇನ್ ಬ್ಯಾಂಕ್ ಅಕೌಂಟ್ ಐತಿ IDFC ಫಸ್ಟ್ ಬ್ಯಾಂಕ್ದ ಚಂಡೀಗಢ ಅಕೌಂಟ್ನಾಗ, ಅದ ಅಕೌಂಟ್ ಅನ್ನ ಸ್ವಿಚ್ ಮಾಡೋನು ಬೇರೆ ಬ್ಯಾಂಕ್ ಅಕೌಂಟ್ನಾಗ ಅಂತ ಸ್ವಿಚ್ ಮಾಡೋದ ರಿಕ್ವೆಸ್ಟ್ ಅನ್ನ ಕಳಿಸಿರ. ಅವಾಗ ಕಳ್ಸಾನ ಗುರ್ತಾತ ಚಂಡೀಗಢ ಬ್ಯಾಂಕ್ ಅಕೌಂಟ್ನಾಗ ಹರಿಯಾಣ ಗೌರ್ಮೆಂಟ್ ಇದು ಏನ್ 590 ಕೋಟಿ ಇತ್ತ ಅದಿಲ್ಲ, ಅದು ಫ್ರಾಡ್ ಆಗೈತಂತ ಗುರ್ತಾತ. ಇದ ವೀಕ್ಷಕರೇ ಮೇನ್ ಕೇಸ್. ಅದ್ರಿಂದನ ಡೈರೆಕ್ಟ್ ಪೆಟ್ ಇವತ್ತು ಸ್ಟಾಕ್ ಮ್ಯಾಗ ಈ ತರ ಕಾಣೈತಂತ ನಾವು ಅನ್ಬೋದ. ಈ ತರದ ಇಂಪ್ಯಾಕ್ಟ್ ದಿಂದ ವೀಕ್ಷಕರೇ ಹರಿಯಾಣ ಗೌರ್ಮೆಂಟ್ ಯಾವ್ಯಾವ ಖಾತೆ ಇದಾವ ಮತ್ತ ಅವ್ರ ಸರ್ಕಾರದ ಖಾತೆಗಳು ಇದಾವ IDFC ಫಸ್ಟ್ ಬ್ಯಾಂಕ್ನಾಗ, ಅವೆಲ್ಲಾ ಖಾತೆಗಳನ್ನ ಮುಚ್ಚಿಸಿರ್ರಿ. ಅದ್ರದನ್ನ ಡೈರೆಕ್ಟ್ ಪೆಟ್ ಇವತ್ತು IDFC ಫಸ್ಟ್ ಬ್ಯಾಂಕ್ ದ ಸ್ಟಾಕ್ ನ ಬಿದ್ದೈತಂತ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, ಇದೇನ್ 590 ಕೋಟಿ ನಷ್ಟ ಆಗೈತಿ ಅಥವಾ ಏನ್ ಫ್ರಾಡ್ ಆಗೈತಿ, ಆ ಫ್ರಾಡ್ ಎಷ್ಟು ದೊಡ್ಡದೈತಿ ಅಂತ ತಿಳ್ಕೊಳ್ಳೋದು. ಈಗ 590 ಕೋಟಿ ನಾವೆಲ್ಲ ಸಾಮಾನ್ಯ ಜನರಿಗೆ ಭಾಳ ಅನಿಸ್ತೈತಿ, ಬಟ್ ಬ್ಯಾಂಕ್ಗಳಿಗೆ ಅಷ್ಟು ಭಾಳ ಇರಂಗಿಲ್ರಿ. ಯಾಕಂತಂದ್ರೆ ಬ್ಯಾಂಕ್ದ ಸೈಜ್ ಮ್ಯಾಗ ಡಿಪೆಂಡ್ ಆಗ್ತೈತಿ. ಈಗ ದೊಡ್ಡ ಬ್ಯಾಂಕ್ನಾಗ 590 ಕೋಟಿ ಆದ್ರೆ ಅದಕ್ಕೆ ಏನೂ ಇಲ್ರಿ, ಬಟ್ ಸಣ್ಣ ಬ್ಯಾಂಕ್ಗಿದ್ರೆ ಅದು ಭಾಳ ರೀ. ಅದ ಕಾರಣ ಯಾವ ಥರ ಇಂಪ್ಯಾಕ್ಟ್ ಬೀಳ್ತೈತಿ IDFC ಫಸ್ಟ್ ಬ್ಯಾಂಕ್ಗ ಇದು 590 ಕೋಟಿದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, IDFC ಫಸ್ಟ್ ಬ್ಯಾಂಕ್ದ ಕ್ವಾರ್ಟರ್ಲಿ ನಾವು ರಿಸಲ್ಟ್ ನೋಡ್ರ ಈ ಕಂಪ್ನಿ ಹೋದ್ ಕ್ವಾರ್ಟರ್ನಾಗನ 479 ಕೋಟಿದ ಲಾಭವನ್ನ ಗಳಿಸೈತಿ. ಫ್ರಾಡ್ ಎಷ್ಟಿರ್ತೈತ್ರಿ? 590 ಕೋಟಿದೈತಿ. ಅದ ಕಾರಣ ಈ ಫ್ರಾಡ್ ಮೀಡಿಯಂ ಐತಿ ಬ್ಯಾಂಕ್ಗ ಅಂತ ನಾವು ಅನ್ಬೋದ. ಇಯರ್ಲಿ ನೋಡ್ರ ಇಯರ್ಲಿ ಪ್ರಾಫಿಟ್ನಾಗ 20% ಸುಮಾರು ಈ ಫ್ರಾಡ್ ಐತಂತ ಎಕ್ಸ್ಪರ್ಟ್ಗಳ ಅನ್ನತಾರ. ಅದ ಕಾರಣ ಈ ಫ್ರಾಡ್ ಐತಿ, ಬಟ್ ಇದ ಭಾಳ ಕಂಪ್ನಿಗೆ ಎಫೆಕ್ಟ್ ಆಗ್ತೈತೆ ಅನ್ನಕ್ ಬರಂಗಿಲ್ಲ, ಮತ್ತು ಇದ ಒಂದು ಫ್ರಾಡ್ದಿಂದ ಕಂಪ್ನಿನ ಮುಚ್ಚ ಹೋಗ್ತೈತಂತ ಅನ್ನಕ್ ಬರಂಗಿಲ್ಲ. ಅದ ಕಾರಣ ವೀಕ್ಷಕರೇ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇನು ಫ್ರಾಡ್ ಆಗೈತಿ, ಇದು ಬರೀ ಹರಿಯಾಣ ಗೌರ್ಮೆಂಟ್ದೇನು ಬ್ಯಾಂಕ್ ಅಕೌಂಟ್ ಐತಿ ಅದಕ್ಕನ ಆಗೈತ್ರಿ. ಇಂಡಿವಿಜುವಲ್ ಯಾರೋ ವ್ಯಕ್ತಿದ ಬ್ಯಾಂಕ್ ಅಕೌಂಟ್ನಾಗ ಫ್ರಾಡ್ ಆಗಿಲ್ಲ. ಮತ್ತು ವೀಕ್ಷಕರೇ, ಯಾವ ಕಾರ್ಪೊರೇಟ್ ಬ್ಯಾಂಕ್ ಅಕೌಂಟ್ ಇರ್ತಾವ, ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಏನ್ ಬ್ಯಾಂಕ್ ಅಕೌಂಟ್ ಇರ್ತಾವ ಅದಕ್ಕೂ ವೀಕ್ಷಕರೇ ಏನು ಹಾನಿ ಆಗಿಲ್ಲ. ಇದು ಬರೀ ಇದ ಒಂದು ಬ್ಯಾಂಕ್ ಅಕೌಂಟ್ನಾಗನ ಆಗೈತಿ ಇದ ಫ್ರಾಡ್ ಅಂತ ನಾವು ಅನ್ಬೋದು. ಅದ ಕಾರಣ ಇದು ಫ್ರಾಡ್ ಏನೈತಿ, ಇದ ಫ್ರಾಡ್ ದಿಂದ ಕಂಪ್ನಿನ ಮುಚ್ಚೋಗ್ತೈತೆ ಅನ್ನೋದು ತಪ್ಪಂತ ನಾವು ಅನ್ಬೋದ. ಈಗ ಈ ಕಂಪ್ನಿನಾಗ ಏನ್ ಫ್ರಾಡ್ ಆಗೈತಿ, ಆ ಫ್ರಾಡ್ ಬಗ್ಗೆ ಏನ್ ಆಕ್ಷನ್ ತಗೊಂಡಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ ವೀಕ್ಷಕರೇ, RBI ಏನಂತಂದ್ರೆ ಇದು ಫ್ರಾಡ್ ಬಗ್ಗೆ ಕೇಳಿದಾಗ RBI ಗವರ್ನರ್ ಅವ್ರ ನೋ ಸಿಸ್ಟಮಿಕ್ ರಿಸ್ಕ್ ಇನ್ವಾಲ್ವ್ಡ್ ಅಂತಂದಾರ. ಅಂದ್ರೆ ಯಾವ್ದು ರಿಸ್ಕ್ ಇಲ್ಲ, ಪರ್ಟಿಕ್ಯುಲರ್ ಒಂದ್ ಬ್ರಾಂಚಿಗನ ಆಗೈತಿ, ಒಂದ್ ಪರ್ಟಿಕ್ಯುಲರ್ ಕಂಪ್ನಿ ಬ್ಯಾಂಕ್ಗ ಆಗೈತಿ. ಅದ ಕಾರಣ ಭಾರತಗಾಗ್ಲಿ ಅಥವಾ ಭಾರತದೇನಿದ ಬ್ಯಾಂಕಿಂಗ್ ಜಗತ್ತೈತಿ ಅದಕ್ಕೆ ಏನು ವೀಕ್ಷಕರೇ ಹಾನಿ ಇಲ್ಲ ಅಂತ RBI ಗವರ್ನರ್ ಅವ್ರ ಹೇಳಿದಾರ. ಮತ್ತ ಇನ್ನ ಮುಂದನು ಇನ್ನ ಇನ್ವೆಸ್ಟಿಗೇಷನ್ ನಡೆದೈತ್ರಿ, ಅವಾಗ ಏನೇನ್ ಬರ್ತೈತೆ ಅಂತ ಅದ್ರ ಬಗ್ಗೆನು ನಾವೀಗ ಮುಂದೆ ತಿಳ್ಕೊಳ್ಳೋನು. ಮತ್ತೊಂದು ಬ್ಯಾಂಕ್ ಏನ್ ಇಮಿಡಿಯೇಟ್ ಆಕ್ಷನ್ ತಗೊಂಡೈತಂತಂದ್ರ 4 ಬ್ಯಾಂಕ್ದ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡ್ಯಾರಂತ್ರಿ. ಅದ ಕಾರಣ ಇದ ಒಂದು ಆಕ್ಷನ್ ತಗೊಂಡಿದ್ ಬ್ಯಾಂಕ್ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನ್ ಸುದ್ದಿ ಬರತೈತಿ ಅಂತಂದ್ರ, ಈ ಬ್ಯಾಂಕ್ದಾಗ ಏನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಾರ ಅವ್ರದ್ದೇನ್ ಹೆಸರಿಲ್ಲ, ಸಣ್ಣ ಲೆವೆಲ್ನ ಇರೋ ವ್ಯಕ್ತಿಗಳು, ಸಣ್ಣ ಲೆವೆಲ್ನ ಇರೋ ಅಧಿಕಾರಿಗಳನ್ನ ಈ ಫ್ರಾಡ್ ಮಾಡ್ಯಾರ ಅಂತಾನು ಅನ್ನತಾರ. ಬಟ್ ಮೇನ್ ಏನಂತಂದ್ರ, ಈಗ ಗೌರ್ಮೆಂಟ್ ವೀಕ್ಷಕರೇ ಆಡಿಟ್ ಅನ್ನ ಇಟ್ಟೈತಿ, ನೋಡ್ಬೋದು ಇಲ್ಲಿ ಫಾರೆನ್ಸಿಕ್ ಆಡಿಟ್ ಅನ್ನ ಇಟ್ಟೈತಿ. ಅದ ಕಾರಣ ಅವ್ರು ತನಿಖೆ ಮಾಡ್ತಾರ. ತನಿಖೆ ಮಾಡೋಣ, ಪೂರಾ ಇಂಡಿಯಾದ ಎಲ್ಲಾ IDFC ಬ್ಯಾಂಕ್ ಬಗ್ಗೆ ಎಲ್ಲಾ ತನಿಖೆ ಮಾಡೋಣ. ಮತ್ತೆ ಎಷ್ಟು ಫ್ರಾಡ್ ಹೆಚ್ಚಾಗ್ತೈತಿಯೋ, ಏನ್ ಇದ್ದಷ್ಟೇ ಇರ್ತೈತಿಯೋ, ಏನ್ ಮತ್ ಈ ಫ್ರಾಡ್ನಾಗ ಯಾರ್ಯಾರ್ದು ಹೆಸರು ಬರ್ತೈತಿ ಅಂತ ನೋಡ್ಬೇಕ್ರಿ. ಏನ್ರಿ ಫ್ರಾಡ್ನಾಗ ದೊಡ್ಡ ದೊಡ್ಡ ವ್ಯಕ್ತಿಗಳದ ಹೆಸರು ಬಂತ, ಅಥವಾ ಫ್ರಾಡ್ ಏನಿದ ನಂಬರ್ ಐತಿ 590 ಕೋಟಿ ಈಗ ಸದ್ಯ ಐತಿ, ಅದೇನ್ರಿ ತಪ್ಪು ಹೆಚ್ಚಾತಂತಂದ್ರ ಇದ ಮತ್ತ ಕಂಪ್ನಿಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತನೂ ನಾವು ಅನ್ಬೋದ.
ಅದ ಕಾರಣ ವೀಕ್ಷಕರೇ ನಾವು ಇದೇನು ಆಡಿಟ್ ನಡೆಯತೈತಿ ಅದ್ರ ಮ್ಯಾಗೂ ಕಣ್ಣಿರ್ಬೇಕಾ. ಏನಿದ್ ವಂಚನೆ ಆಗೈತಿ ಇದ್ರ ಬಗ್ಗೆ RBIಗ ಸೆಬಿಗನು ಸಂಪೂರ್ಣ ಮಾಹಿತಿ ಬ್ಯಾಂಕ್ ಕೊಟ್ಟೈತಿ. ಪೊಲೀಸರ್ಗನು ವೀಕ್ಷಕರೇ ಬ್ಯಾಂಕ್ ಮಾಹಿತಿ ಕೊಟ್ಟೈತಿ. ಪೊಲೀಸರ್ದ ಏನೇನ್ ತನಿಖೆ ಐತಿ ಅದ್ರಾಗನು ಬ್ಯಾಂಕ್ ಸಹಕಾರ ನೀಡತೈತಂತನೂ ನಮಗ ಇಲ್ಲಿ ತಿಳಿಸಿದಾರ. ಅದ ಕಾರಣ ಈಗ ನಾವೇನ್ ಮಾಡ್ಬೇಕಂತಂದ್ರ ಆಡಿಟ್ನಾಗ ಏನೇನ್ ವೀಕ್ಷಕರೇ ಬರ್ತೈತಂತ ನೋಡ್ಬೇಕಾ. ಏನ್ ಆಡಿಟ್ ನಡೆದೈತಿ ಅದ್ರಾಗ ಏನ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳದ ಮ್ಯಾನೇಜ್ಮೆಂಟ್ ಹೆಸರು ಬಂತಂದ್ರ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಯಾಕಂದ್ರೆ ಹಿಂದೂನು ನಾವು ನೋಡೇವಿ, ಹಿಂದನ್ನು ಯಾರ್ಯಾರು ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದು ಮುಚ್ಚಾವೀಗ ಅಥವಾ ಏನ್ ಲಾಸ್ನಾಗ ಇದ್ದಾವ ಏನು ಬಿದ್ದಾವ ಅದ್ರಾಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದ ಹೆಸರಿತ್ತ. ಇನ್ನ ತನಕ ಈ ಬ್ಯಾಂಕ್ನಾಗ ಯಾರ್ದು ದೊಡ್ಡ ದೊಡ್ಡ ವ್ಯಕ್ತಿದ ಹೆಸರಿಲ್ಲ. ಬಟ್ ಆಡಿಟ್ನಾಗ ಬರ್ತೈತೋ ಇಲ್ಲೋ ಅಂತ ನಾವು ನೋಡ್ಬೇಕಾ. ಮತ್ತು ಫ್ರಾಡ್ದೇನಿದು ನಂಬರ್ ಐತಿ 590 ಕೋಟಿ, ಅದು ಏರ್ತೈತೋ ಅಷ್ಟು ಉಳಿತೈತೋ ಅಂತ ನೋಡ್ಬೇಕಾ. ಏನೂ ಉಳಿಲಿಲ್ಲ, ಯಥಾಸ್ಥಿತಿನ ಇತ್ತಂತಂದ್ರೆ ಕಂಪ್ನಿಗೆ ಸ್ವಲ್ಪ ಪೆಟ್ಟು ಬೀಳ್ತೈತಿ. ಯಾಕಂತಂದ್ರೆ ಕಂಪ್ನಿದೇನು ನಾವು ಪ್ರಾಫಿಟ್ ನೋಡ್ರ ವೀಕ್ಷಕರೇ ಒಂದ ಕ್ವಾರ್ಟರ್ನ 480 ಕೋಟಿ ಸುಮಾರು ಪ್ರಾಫಿಟ್ ಮಾಡ್ತೈತಿ. ಅದ ಕಾರಣ ಒಂದೆರಡು ಕ್ವಾರ್ಟರ್ ಅದಕ್ಕೆ ನಷ್ಟ ಆಗ್ಬೋದಾ, ಬಟ್ ಲಾಂಗ್ ಟರ್ಮ್ನಾಗ ಏನು ಮತ್ತೆ ರಿಕವರಿ ಮಾಡ್ಬೋದಾ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ಫ್ರಾಡ್ದಿಂದ ಏನೀಗ ಆಲ್ರೆಡಿ ಡಿಪಾಸಿಟರ್ ಇರ್ತಾರ ಅವರು ಸ್ವಲ್ಪ ವಿಶ್ವಾಸವನ್ನ ಕಳ್ಕೊಂಡಿರ್ತಾರ. ಅದ ಕಾರಣ ಮತ್ತು ಜನರದ ಮತ್ತು ಕಸ್ಟಮರ್ಸ್ದ ವಿಶ್ವಾಸ ಈ ಬ್ಯಾಂಕ್ ಯಾವ ಥರ ಗೆಲ್ತೈತಂತ ನಾವು ನೋಡ್ಬೇಕು. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ಕಂಪ್ನಿಗಂತನೂ ನಾವು ಅನ್ಬೋದು. ಓವರ್ ಆಲ್ ವೀಕ್ಷಕರೇ ನೆಕ್ಸ್ಟ್ ನಾವು ಆಡಿಟದ ರಿಪೋರ್ಟ್ ನೋಡ್ಬೇಕಾ. ಮತ್ತು ಇದೇನು 590 ಕೋಟಿ ಆಗೈತಿ, ಇದು ಸ್ವಲ್ಪ ಅಮೌಂಟ್ ಅನ್ನತೀನಿ. ಇದೇನು ಸ್ವಲ್ಪ ಅಮೌಂಟ್ ಇಲ್ರಿ, ಇದೇನು 590 ಕೋಟಿ ಐತಿ, ಇದು ರಿಕವರ್ ಆಗ್ತೈತೋ ಇಲ್ಲೋ ಅಂತಲೂ ನೋಡ್ಬೇಕಾ. ಈಗ ಇದೆ 590 ಕೋಟಿದೇನಿದು ವೀಕ್ಷಕರೇ ಆಗೈತೆ ಫ್ರಾಡ. ಈ ಹಣದಿಂದ ಏನೇನು ಯಾರ್ಯಾರು ಉಪಯೋಗಿಸಿದಾರ, ಏನೇನು ತೊಗೊಂಡಾರ ವಸ್ತುಗಳ ಅಥವಾ ಕ್ಯಾಶ್ ರೂಪದಾಗನ ಇದಾವೋ ಅಥವಾ ಇದನ್ನು ಕ್ರಿಪ್ಟೋ ಮಾರ್ಕೆಟ್ನಾಗ ಒಯ್ದಾರೋ ಅಂತೆಲ್ಲ ನೋಡ್ಬೇಕಾ. ಈಗ ಈ ರೊಕ್ಕನ ಕ್ರಿಪ್ಟೋ ಮಾರ್ಕೆಟ್ನಾಗ ಒಯ್ದ್ರೆ ಅದು ರಿಕವರ್ ಆಗೋದು ಭಾಳ ಕಠಿಣ. ಬಟ್ ಮನಿ ಅದು ಕಟ್ರೆ ಆ ಮನಿಯನ್ನು ಮತ್ತೆ ಸೀಸ್ ಮಾಡಿ ಮಾರಿ ಮತ್ತೆ ಅದನ್ನು ರಿಕವರ್ ಮಾಡ್ಬೋದಾ. ಅಥವಾ ಇನ್ನೂ ಕ್ಯಾಶ್ ರೂಪದಾಗಿದ್ರೂ ಅದು ಒಂದು ಒಳ್ಳೇದನ್ಬೋದು, ಅದು ರಿಕವರಿ ಆಗ್ತಾವ. ಅದ ಕಾರಣ ಇದೇನು 590 ಕೋಟಿ ಫ್ರಾಡ್ ಆಗೈತೆ, ಅದು ರಿಕವರಿ ಆಗ್ತೈತೋ ಇಲ್ಲೋ ಅಂತನೂ ನಾವು ನೋಡ್ಬೇಕು. ಫ್ಯೂಚರ್ನಾಗ ಅದು ರಿಕವರಿ ಆದ್ರೆ ಇದು ಒಂದು ಕಂಪ್ನಿಗೆ ಪಾಸಿಟಿವ್ ಅಂತನೂ ಅನ್ಬೋದ. ಅದ ಕಾರಣ ಓವರ್ ಆಲ್ ಇಷ್ಟೆಲ್ಲ ನಾವು ನೋಡ್ಬೇಕ್ರಿ. ಇನ್ನು ಪ್ರಾಪರ್ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ಪ್ರಾಪರ್ ರಿಪೋರ್ಟ್ ಬರೋಣ ಇನ್ನು ಈ ಕಂಪ್ನಿದ ಬಗ್ಗೆ ಡೀಟೇಲ್ದಾಗ ನಮಗೆ ತಿಳಿತೈತಿ. ಬಟ್ ಈಗ ಸದ್ಯರೇ ಹೂಡಿಕೆದಾರರದ ವಿಶ್ವಾಸವನ್ನು ಈ ಕಂಪ್ನಿ ಕಳ್ಕೊಂಡೈತಂತ ನಾವು ಅನ್ಬೋದ. ಅದ್ರದನ್ನ ಪರಿಣಾಮ ಡೈರೆಕ್ಟ್ 16% ಇವತ್ತು ಈ ಥರ ಬಿದ್ದೈತಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತ ಇರ್ಬೋದು. IDFC ಫಸ್ಟ್ ಬ್ಯಾಂಕ್ ಫ್ರಾಡ್ ರಿಲೇಟೆಡ್. ಈ ಫ್ರಾಡ್ ಬಗ್ಗೆ ನಿಮಗೆ ಏನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗತೈತ್ರಿ. ಮತ್ತು ಪ್ರೈವೇಟ್ ಬ್ಯಾಂಕ್ ಐತಿ, ಯಾವುದು ಸರ್ಕಾರಿ ಬ್ಯಾಂಕ್ ಐತಿ ಇದೈತಿ ಅಂತಂದ್ರೆ ಒಂದು ಮಾತು ಬೇರೆ. ಪ್ರೈವೇಟ್ ಬ್ಯಾಂಕ್ ಐತಿ, 60,000 ಕೋಟಿಗಿಂತನೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಐತಿ, ದೊಡ್ಡ ಬ್ಯಾಂಕ್ ಐತಿ, ಹೆಸರು ಐತಿ ಬ್ಯಾಂಕ್ದ. ಅಂತ ಬ್ಯಾಂಕ್ನಾಗ ಒಂದ ಶಾಖೆನೇ ಆಗೇತನತ್ತಾರ. ಬಟ್ ಒಂದು ಶಾಖೆನಾಗನು ಯಾಕೆ ಆತೀತಾರ ಅಂತನೂ ವೀಕ್ಷಕರೇ ನಾವು ಯೋಚನೆಯನ್ನ ಮಾಡ್ಬೇಕು. ಅದ ಕಾರಣ ಇದೇನು ಆಗೈತಿ ಈಗ ಫ್ರಾಡ್ ಹಿಂಗೆ ಆಗಬಾರ್ದಂತ ಮುಂದೇನು ಬ್ಯಾಂಕ್ ಸ್ಟೆಪ್ಪನ್ನು ತಗೋತೈತಂತ ನಾವು ಅದ್ರ ಬಗ್ಗೆನೂ ನೋಡ್ಬೇಕು. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.